ವೆಂಕಟೇಶ್ ಅವರು ಎಲ್ಲ ಪಡೆಗಳ ವೀಕ್ಷಣೆಗೆ ಕರೆದೊಯ್ತಾ ಇದ್ದಾರೆ. ದೇಶದ ಗಡಿ ಭದ್ರತೆಯನ್ನು ಕಾಯುವ ವೀರ ಯೋಧರ ಪಡೆಯಲ್ಲಿ ನಮ್ಮ ದೇಶದ ಆಂತರಿಕ ಭದ್ರತೆಯನ್ನು ಕಾಪಾಡುವ ಎಲ್ಲ ಪಡೆಗಳನ್ನು ಆರಕ್ಷಕ ಮಿತ್ರರು, ಗೃಹರಕ್ಷಕ ಮಿತ್ರರು, NCC, NSS, ಭಾರತ ಸೇವಾದಳ ಇನ್ನಿತರ ಎಲ್ಲ ಪಡೆಗಳು ನಮ್ಮ ಆಂತರಿಕ ಭದ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸದಾ ಶ್ರಮಿಸುತ್ತಿವೆ. ಈ ಹಿನ್ನೆಲೆಯಲ್ಲಿ ನಮ್ಮ ವಿಜಯನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಕರ್ಷಕ ಶಿಸ್ತುಬದ್ಧ ಪಥಸಂಚಲನಕ್ಕೆ ಸಜ್ಜುಗೊಂಡಿರುವ ಎಲ್ಲ ಪಡೆಗಳಿಗೆ ವೀಕ್ಷಣೆ ಮಾಡಿ ಗೌರವ ರಕ್ಷಣೆಯನ್ನು ನೀಡಲು ಮಾನ್ಯ ಸಚಿವರು ಇದೀಗ ಆಗಮಿಸ್ತಾ ಇದ್ದಾರೆ. ನಮ್ಮ ಶಕ್ತಿ ಸಮಾನತೆಯೇ ನಮ್ಮ ಗುರಿ ಎಂಬ ಸಂದೇಶವನ್ನು ಸಾರುವ ಈ ಕಾರ್ಯಕ್ರಮದಲ್ಲಿ ಮೊದಲ ಪಡೆ ಪೊಲೀಸ್ ಪಡೆ ಶಿವಕುಮಾರ್ ನಾಯಕ್ ನೇತೃತ್ವದ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ನಂತರದಲ್ಲಿ ಪೊಲೀಸ್ ಮಹಿಳಾ ಪಡೆ ನೇತೃತ್ವವನ್ನು ತಾರಾಬಾಯಿ ಅವರು ಇವರು ವಹಿಸಿಕೊಂಡು ಮಾನ್ಯ ಮುಖ್ಯ ಸಚಿವರಿಗೆ ಗೌರವ ವಂದನೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಗೃಹರಕ್ಷಕ ದಳದ ಪರಶುರಾಮ್ ನೇತೃತ್ವದ ಪಡೆ ಮಾನ್ಯರಿಗೆ ತಂಡದ ಪರವಾಗಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ವಿಜಯನಗರ ಮಹಾವಿದ್ಯಾಲಯದ NCC ಪಡೆ ನೇತೃತ್ವವನ್ನು ರವಿಕುಮಾರ್ ಅವರು ವಹಿಸಿಕೊಂಡು ಈಗ ಮಾನ್ಯ ಸಚಿವರಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಅವರೊಟ್ಟಿಗೆ ಗೃಹರಕ್ಷಕ ದಳದ ಮಹಿಳಾ ಪಡೆಯ ಪದ್ಮ ನೇತೃತ್ವದ ಪಡೆ ಮಾನ್ಯರಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ಈ ಎಲ್ಲ ಪಡೆಗಳಿಗೆ ತಮ್ಮದೇ ಆದಂತಹ ವಾದ್ಯ ಸಹಕಾರದ ಮೂಲಕ ಮೆರಗಣ್ಣ IRB ಹೈದರಾಬಾದ್ ವಾದ್ಯ ಸಹಕಾರ ತಂಡ ಸುಬಾನ್ ಅವರ ನೇತೃತ್ವದಲ್ಲಿ ಸೂಚಿಸಲಾಗಿದೆ. ಹಾಗೆಯೇ ಇನ್ನೊಂದು ಪಡೆ ತಮ್ಮ ಗೌರವವನ್ನು ಸಲ್ಲಿಸ್ತಾ ಇದೆ. ಸೇವೆಗಾಗಿ ಬಾಳು ಎನ್ನುವ ಸಂದೇಶ ಭಾರತ ಸೇವಾದಳದ ಮತ್ತೊಂದು ಪುತ್ಥಳಿ ಸರ್ಕಾರಿ ಭಾರತೀಯ ಪದವಿ ಪೂರ್ವ ಪ್ರೌಢಶಾಲಾ ವಿಭಾಗದ ಮಮತಾ ನೇತೃತ್ವದ ಅತ್ಯಂತ ಶಿಸ್ತುಬದ್ಧ ದಿನಸಿನ ತಂಡ ಇದೀಗ ಮಾನ್ಯ ಸಚಿವರಿಗೆ ಗೌರವ ವಂದನೆಯನ್ನು ಸಲ್ಲಿಸಿದ್ದಾರೆ. ಅಶ್ವಿನಿ ಶಾಲೆಯ ನವೀನ ನೇತೃತ್ವದ ತಂಡ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ.